ಬಿಜೆಪಿಯ ಭಿನ್ನಮತದ ಸುದ್ದಿಗಳನ್ನು ಗಮನಿಸಿದ್ರೆ ಬಿಜೆಪಿಯ ಭಿನ್ನಮತ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿ ವಿಜಯೇಂದ್ರ ಮತ್ತು ಯತ್ನಾಳ್ ಇಬ್ಬರು ಕೂಡ ನಿನ್ನೆ ದೆಹಲಿಯಲ್ಲಿದ್ದರು. ಆ ನಡುವೆ ದೆಹಲಿಯಲ್ಲಿದ್ದಂತಹ ವಿಜಯೇಂದ್ರ ಸೇಫು ಯತ್ನಾಳ್ ಈಗ ನೋಟಿಸ್ ಅನ್ನ ಎದುರಿಸಬೇಕಾದ ಪರಿಸ್ಥಿತಿ ಬಂದಿದೆ. ಬಿಜೆಪಿಯ ಆಂತರಿಕ ಕಚ್ಚಾಟಕ್ಕೆ ನೋಟಿಸ್ ಬಾಣ ಬಿಡಲಾಗಿದೆ ಹೈಕಮಾಂಡ್ ಕಡೆಯಿಂದ. ಈ ನೋಟಿಸ್ ಮೂಲಕ ರಾಜ್ಯ ಬಿಜೆಪಿ ನಾಯಕರಿಗೆ ಉತ್ತರ ಸಿಗ್ತಾ ಇದೆ. ಸದ್ಯಕ್ಕೆ ಬಿವೈ ವಿಜಯೇಂದ್ರ ಬದಲಾವಣೆ ಇಲ್ಲ ಅನ್ನೋ ಉತ್ತರ 72 ಗಂಟೆಗಳಲ್ಲಿ ನೋಟಿಸ್ಗೆ ಉತ್ತರಿಸಬೇಕು ಅಂತ ಬಿಜೆಪಿ ಶಿಸ್ತು ಪಾಲನಾ ಸಮಿತಿ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಯತ್ನಾಳ್ಗೆ ನಿರ್ದೇಶನ ಕೊಟ್ಟಿದೆ. ಈ ನೋಟಿಸ್ನಿಂದ ವಿಜಯೇಂದ್ರಗೆ ಕುರ್ಚಿ ಹೋಗೋ ಭಯ ಸದ್ಯಕ್ಕೆ ಕಡಿಮೆ ಆದಂಗೆ ಕಾಣ್ತಾ ಇದೆ. ಇಲ್ಲಿದ್ದಿದ್ದೆ 1-on-1 ವಿಜಯೇಂದ್ರ ಮತ್ತು ಯತ್ನಾಳ್. ವಿಜಯೇಂದ್ರ ಅವರು ದೆಹಲಿಯಲ್ಲಿದ್ದಾರೆ, ಯತ್ನಾಳು ದೆಹಲಿಯಲ್ಲಿದ್ದಾರೆ. ನಿನ್ನೆ ಯತ್ನಾಳ್ ಮತ್ತು ಅವರ ಇಡೀ ರೆಬಲ್ ಟೀಮ್ ಒಂದು ಮೀಟಿಂಗ್ ಮಾಡಿತ್ತು. ಆ ಮೀಟಿಂಗ್ನಲ್ಲಿ ಹೈಕಮಾಂಡ್ ಮುಂದೆ ಯಾವ ರೀತಿ ಮನವರಿಕೆ ಮಾಡಬೇಕು, ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆದರೆ ಆ ನಡುವೆ ಯತ್ನಾಳ್ಗೆ ಒಂದು ಅನಿರೀಕ್ಷಿತವಾದಂತಹ ನೋಟಿಸ್ ಬಂದಿದೆ. ಈ ನೋಟಿಸ್ 2ನೇ ಶೋಕಾಸ್ ನೋಟಿಸ್ ಇತ್ತೀಚಿನ ದಿನಗಳಲ್ಲಿ. ಈ ಶೋಕಾಸ್ ನೋಟಿಸ್ ಪ್ರಕಾರ ಮತ್ತೊಮ್ಮೆ ಯತ್ನಾಳ್ ಉತ್ತರವನ್ನು ಕೊಡಬೇಕಾಗಿದೆ. ಯತ್ನಾಳ್ ಈಗ ಮತ್ತೆ ಅಸಮಾಧಾನಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ ಹೈಕಮಾಂಡ್ ನಡೆಸ್ತಿದೆ. ಅಸಮಾಧಾನವನ್ನು ತಣಿಸೋದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ದೆಹಲಿಗೆ ವಿಜಯೇಂದ್ರನನ್ನ ಕರೆಸಿಕೊಂಡು ಮಾತುಕತೆಯನ್ನು ನಡೆಸಿದ್ದಾರೆ. ನಂತರ ಶಾಸಕ ಯತ್ನಾಳ್ಗೆ ಶಿಸ್ತು ಪಾಲನಾ ಸಮಿತಿಯಿಂದ ಮತ್ತೊಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಈ ಮೂಲಕ ಎಲ್ಲ ರೆಬಲ್ಸ್ಗಳನ್ನ ತಣ್ಣಗೆ ಮಾಡೋದಕ್ಕೆ ಹೊರಟಿದ್ದಾರೆ. ಆದ್ರೆ ಶಿಸ್ತು ಪಾಲನಾ ಸಮಿತಿಯ ಈ ನೋಟಿಸ್ ರೆಬಲ್ಸ್ಗಳನ್ನ ತಣ್ಣಗೆ ಮಾಡುತ್ತಾ? ಭಿನ್ನರ ಸಿಟ್ಟು ತಣ್ಣಗಾಗುತ್ತಾ? ಮೂಗುದರ ಹಾಕೋದಕ್ಕೆ ಸಾಧ್ಯನಾ? ಇಷ್ಟೇ ಸಾಕ? ನೋಟಿಸ್ ಕೊಟ್ಬಿಟ್ರೆ ಮೂಗುದರ ಹಾಕಿಬಿಡುತ್ತಾ? ನೋಟಿಸ್ ಕೊಟ್ಬಿಟ್ರೆ ಬಿಜೆಪಿಯ ರೆಬಲ್ಸ್ ಸೈಲೆಂಟ್ ಆಗಿಬಿಡ್ತಾರ? ಹಂಗಾಗೋದಾಗಿದ್ರೆ ಲಾಸ್ಟ್ ಟೈಮೇ ಆಗಬೇಕಿತ್ತಲ್ಲ. ಅದು ಕೇವಲ ಯತ್ನಾಳ್ಗೆ ಮಾತ್ರ ನೋಟಿಸ್ ಸರ್ವ್ ಆಗ್ತಿದೆ, ರೆಬಲ್ಸ್ ತಂಡದ ಎಲ್ಲರಿಗೂ ನೋಟಿಸ್ ಸರ್ವ್ ಆಗ್ತಾ ಇಲ್ಲ. ಹಾಗಾಗಿ ಕೇವಲ ನೋಟಿಸ್ ಈ ತಂತ್ರ ಅಥವಾ ನೋಟಿಸ್ನ ಮುಖಾಂತರವಾಗಿ ಬಿಜೆಪಿಯ ಈ ಅಸಮಾಧಾನವನ್ನು, ಈ ಭಿನ್ನಮತವನ್ನು ನಾವು ತಣಿಸ್ಬಿಡ್ತೀವಿ ಅಂತ ಹೈಕಮಾಂಡ್ ಅಂದ್ಕೊಂಡಿದ್ಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಮತ್ತು ಯತ್ನಾಳ್ ಸತತ ನೋಟಿಸ್ಗಳ ನಂತರವೂ ಕೂಡ ಮತ್ತೆ ಅಂಥದ್ದೇ ನಡವಳಿಕೆಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆಯಲ್ಲಿ ಈ ನೋಟಿಸ್ ಎಲ್ಲ ಸಾಕಾಗುತ್ತಾ? ಇದು ನಿಜವಾಗ್ಲೂ ಬಿಜೆಪಿ ಅಷ್ಟು ಸೀರಿಯಸ್ ಆಗಿ ತಗೊಂಡ್ಬಿಡುತ್ತಾ ಅಂತ ಪ್ರಶ್ನೆ ಆಗ್ತಾ ಇದೆ. ಆನಂದ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗ ಸದ್ಯ ಮತ್ತೆ ಯತ್ನಾಳ್ಗೆ ನೋಟಿಸ್ ಬಂದಿದೆ. ಈ ನೋಟಿಸನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೋಬಹುದು? ಮತ್ತು ಈ ನೋಟಿಸ್ ಒಂದೇನಾ ಇವರ ಅಸಮಾಧಾನಕ್ಕೆ ಬ್ರೇಕ್ ಹಾಕುವ ತಂತ್ರ ಇದರಲ್ಲಿ ಆಗುತ್ತಾ? ಪ್ರಣತ್, ಪ್ರಮುಖವಾಗಿ ಬಿವೈ ವಿಜಯೇಂದ್ರ ವಿರುದ್ಧ ಬಂಡಾಯದ ಬಾವುಟವನ್ನು ತೋರಿಸಿರ್ತಕ್ಕಂಥ ಯತ್ನಾಳ್ ಅವರಿಗೆ ಹೈಕಮಾಂಡ್ ಬಿಗ್ ಶಾಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದ ಬಿಜೆಪಿ ಭಿನ್ನಮತೀಯರ ಬಣ ಏನಿದೆ, ಇವರಿಗೆ ಹೈಕಮಾಂಡ್ ನಾಯಕರು ಒಂದು ರೀತಿ ಚಾಟಿ ಏಟು ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಒಂದು ಹೋರಾಟಗಳನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ದಿನೇ ದಿನೇ ಭಿನ್ನಮತೀಯರ ಒಂದು ಚಟುವಟಿಕೆಗಳು ಕೂಡ ಬಿರುಸಾಗಿತ್ತು. ಇದ್ರ ಬೆನ್ನಲ್ಲೇ ಯತ್ನಾಳ್ ಅವರು ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋದಂತ ಸಂದರ್ಭದಲ್ಲೇ ಅವರಿಗೆ ಶಿಸ್ತು ಕ್ರಮದ ಒಂದು ಶೋಕಾಸ್ ನೋಟಿಸ್ ಅನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಇಶ್ಯೂ ಮಾಡಿರ್ತಕ್ಕಂಥದ್ದು. ಇದು ಬಿಜೆಪಿ ಭಿನ್ನಮತೀಯರಿಗೆ ಸ್ಪಷ್ಟವಾದಂತಹ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಪ್ರಮುಖವಾಗಿ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದ ಹೈಕಮಾಂಡ್ ಅನ್ನ ಒಂದು ವಿಜಯೇಂದ್ರ ಅವರನ್ನ ವಿರೋಧ ಮಾಡುವ ಮೂಲಕ ಹೈಕಮಾಂಡ್ ನಡೆಯನ್ನ ಮತ್ತೆ ಹೈಕಮಾಂಡ್ ನಿರ್ಧಾರವನ್ನ ವಿರೋಧಿಸತಕ್ಕಂಥ ಒಂದು ವಿಚಾರವನ್ನ ಭಿನ್ನಮತೀಯರು ಮಾಡ್ತಾ ಇದ್ರು. ಹಾಗಾಗಿ ಭಿನ್ನಮತೀಯರಿಗೆ ಈಗ ಹೈಕಮಾಂಡ್ ನಾಯಕರು ನೋಟಿಸ್ ನೀಡತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಶಾಕ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಯತ್ನಾಳ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದರೆ, ನನಗಿನ್ನೂ ಕೂಡ ಅಧಿಕೃತವಾಗಿ ನೋಟಿಸ್ ಕೈ ಸೇರಿಲ್ಲ, ನೋಟಿಸ್ ಕೈ ಸೇರಿದ ಮೇಲೆ ನಾನು ಅದ್ರ ಬಗ್ಗೆ ಮಾತನಾಡ್ತೀನಿ, ಸ್ಪಷ್ಟವಾದಂತಹ ಒಂದು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇನೇ ಇದ್ರೂ ಕೂಡ ಯತ್ನಾಳ್ ಅವರಿಗೆ ಇದು ಭಾರಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ, ಜೊತೆಗೆ ವಿಜಯೇಂದ್ರ ಅವರ ಒಂದು ಬದಲಾವಣೆ ಆಗಲೇಬೇಕು ಅನ್ನೋ ಒಂದು ತಂತ್ರವನ್ನ ಈ ಒಂದು ಭಿನ್ನಮತೀಯರ ಗುಂಪು ಇಟ್ಕೊಂಡಿತ್ತು. ಈಗ ಯತ್ನಾಳ್ ಅವರಿಗೆ ನೋಟಿಸ್ ನೀಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೇವಲ ಯತ್ನಾಳ್ ಅವರಿಗೆ ಮಾತ್ರವಲ್ಲ, ಅವರ ಒಂದು ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಅರವಿಂದ್ ಬೆಲ್ಲದ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಈ ಕಡೆ ಬೆಲ್ಲದ್ ಆಗಿರ್ಬೋದು, ಇಂಥವ್ರಿಗೂ ಕೂಡ ಒಂದು ರೀತಿ ಒಂದು ಶಾಕ್ ಕೊಟ್ಟಿದೆ ಹೈಕಮಾಂಡ್ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಒಂದು ನೋಟಿಸ್ ನಲ್ಲಿ ಸ್ಪಷ್ಟವಾದಂತ ಒಂದು ಸಂದೇಶವನ್ನು ಕೂಡ ಹೈಕಮಾಂಡ್ ನಾಯಕರು ರವಾನೆ ಮಾಡಿದ್ದಾರೆ. 72 ಗಂಟೆಯಲ್ಲಿ ಈ ನೋಟಿಸ್ಗೆ ತಾವು ಉತ್ತರವನ್ನ ಕೊಡಬೇಕು. ಹಿಂದೆ ಹಲವು ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ತಮ್ಮ ಒಂದು ನಡವಳಿಕೆಯನ್ನ ಬದಲಾವಣೆ ಮಾಡ್ಕೊಳ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರಿ. ಈಗ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರಿ. ಜೊತೆಗೆ ತಾವೇ ನೀಡಿರ್ತಕ್ಕಂಥ ಒಂದು ಭರವಸೆಯನ್ನ ತಾವೇ ಮುರಿದಿದ್ದೀರಿ. ಹಾಗಾಗಿ ಈ ಒಂದು 72 ಗಂಟೆಯಲ್ಲಿ ಅಂದ್ರೆ 3 ದಿನಗಳ ಒಳಗಡೆ ಈ ಒಂದು ನೋಟಿಸ್ಗೆ ಸ್ಪಷ್ಟವಾದಂತಹ ಉತ್ತರವನ್ನ ಕೊಡಬೇಕು. ಇಲ್ಲದಿದ್ರೆ ತಮ್ಮ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥದ್ದು.
ಇದು ಯತ್ನಾಳ್ ಅವರಿಗೆ ಒಂದು ರೀತಿ ಭಾರಿ ಆಘಾತವನ್ನ ತಂದಿದೆ ಅಂತ ಹೇಳ್ಬೋದು. ವಿಜೇಂದ್ರ ವಿರುದ್ಧ ಏನ್ ಸೆಡ್ಡನ್ನ ಹೊಡೆದಿದ್ರು ಅದಕ್ಕೆ ಈಗ ಇವರಿಗೆ ಬಹಳಷ್ಟು ಒಂದು ಹಿನ್ನಡೆ ಆಗಿದೆ. ಜೊತೆಗೆ ವಿಜೇಂದ್ರ ಅವರಿಗೆ ಒಂದು ರೀತಿ ಒಂದು ಸೇಫರ್ ಝೋನ್ ನಲ್ಲಿ ವಿಜೇಂದ್ರ ಇದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ವಿಜೇಂದ್ರ ಅವ್ರಿಗೆ ವಿಜೇಂದ್ರ ಅವ್ರಿಗೂ ಕೂಡ ಒಂದು ರೀತಿ ಹೈಕಮಾಂಡ್ ನಾಯಕರು ಶಾಕ್ ಅನ್ನ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರ ಏನಿದೆ ಇದರಲ್ಲಿ ಕೂಡ ವಿಜೇಂದ್ರ ಅವರ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಮನ್ನಣೆಯನ್ನ ಕೊಟ್ಟಿಲ್ಲ. ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ತಡೆಯನ್ನ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎರಡೂ ಬಣದ ನಾಯಕರಿಗೂ ಒಂದು ರೀತಿ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ, ಸ್ಪಷ್ಟವಾದಂತಹ ಒಂದು ಎಚ್ಚರಿಕೆಯನ್ನ ಹೈಕಮಾಂಡ್ ನಾಯಕರು ರವಾನೆ ಮಾಡಿದ್ದಾರೆ. ಮುಂದೆ ಇಂಥ ಒಂದು ಭಿನ್ನಮತೀಯ ಒಂದು ಚಟುವಟಿಕೆಗಳನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಯಾರು ಕೂಡ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.